ಏನು ಚಿನ್ನ ಅದ? ಛೀ, ಡೋಂಟ್ ಡು ದಟ್, ಡೋಂಟ್ ಡು ದಟ್, ಡೋಂಟ್ ಡು ದಟ್. ಏಯ್, ಡೋಂಟ್ ಡು ದಟ್, ಮಾಡಬಾರ್ದು. ಗುಡ್ ಗರ್ಲ್ ಅಲ್ಲ, ಗುಡ್ ಗರ್ಲ್ ಅಲ್ಲ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಎಷ್ಟು? 10 ಗಂಟೆ ಆಗ್ತಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮೇಡಮ್ ಅವ್ರದ್ದು ಗಾಡಿ ಸ್ಟಾರ್ಟ್ ಆಗಿದೆ. ಇವತ್ತು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ. ಇವತ್ತು ಸ್ಯಾಟರ್ಡೇ ರಜಾ. ಹಾಗೆ ಇಲ್ಲೊಂದು ಏನಂತಾರೆ, ಇಲ್ಲೊಂದು ಅಮೆಝಾನ್ ಪಾರ್ಸಲ್ ಇದೆ. ಬನ್ನಿ ಏನಿದೆ ನೋಡೋಣ. ಅವಳದು ಬಾತ್ ಟಬ್ ಇವಾಗ ಪ್ಲೇಯಿಂಗ್ ಗ್ರೌಂಡ್ ಆಗಿದೆ. ಅದೆಲ್ಲ ಚಿನ್ನಮ್ಮ ಕಮ್ಮಿ ಬಾ. ಓಕೆ ಗೈಸ್, ಇವಾಗ ಸಿಹಿ ಎತ್ಕೊಂಡು ಓಡೋದು. ಪ್ಯಾಕೇಜ್ ಕುಡಿ ಕುಡಿ ಕುಡಿ. ನಿಂದಲ್ಲ ಇದೆ, ನಿಂದಲ್ಲ. ಅನ್ಬಾಕ್ಸ್ ಮಾಡೋಣ, ಏನಿದೆ ಅಂತ ನೋಡೋಣ. ಬಾಯ್ ಬಾ 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 ಬಾ. ಜಲ್ದಿ ಬಾ. ಓಕೆ, ಏನಿಲ್ಲ, ಟವಲ್, ಸ್ಮಾಲ್ ಟವಲ್. ಇವತ್ತು ಹೇರ್ ಆಯಿಲ್ ಕೂಡ ಮಾಡೋಣ ಅನ್ಕೊತಾ ಇದ್ದೀನಿ. ಇಟ್ಸ್ ನಾಟ್ yours. ನೋ ಬೇಬಿ, ನೋ. ಇಷ್ಟೊಂದು ದೊಡ್ಡದಿದೆ. ತಗೋಗೋದು ಅಲ್ಲಿದೆ ನೋಡು. ಓಕೆ, ಕ್ವಾಲಿಟೀಸ್ ಏನು ಅಷ್ಟೇನು ಚೆನ್ನಾಗಿಲ್ಲ. ಓಕೆ, ಇದು ಈ ಥರ ಎಲ್ಲ ಹಾಕ್ಕೊಳ್ಳೋದು. ತಿರುಗಿಸ್ಬಿಟ್ಟು ಹಾಕೋಬೇಕನ್ಸುತ್ತೆ. ನೋಡಿಬಿಟ್ಟು ಫಸ್ಟ್ ಆಯಿಲ್ ಅಪ್ಲೈ ಮಾಡೋಣ. ಓಕೆ ಗೈಸ್, ಆಯಿಲ್ ಬಿಸಿಯಾಗಿದೆ. ಈ ಆಯಿಲ್ನ ನಾನು ಮನೇಲಿ ನಾನೇ ಪ್ರಿಪೇರ್ ಮಾಡಿದ್ದು. ಬಟ್ ತುಂಬ ದಿನ ಆದಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಐ ಬಟನ್ ಮೇಲೆ ಕೂಡ ಕೊಟ್ಟಿರ್ತೀನಿ ಯಾವ ಥರ ಈ ಆಯಿಲ್ನ ಪ್ರಿಪೇರ್ ಮಾಡೋದು ಅಂತ. ಹಾಗೆ ಇದರಲ್ಲಿ ಉಳಿದಿರೋದನ್ನು ನಾನು ನಿಮಗೆ ತೋರಿಸೇ ಇರಲಿಲ್ಲ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ. ಅದನ್ನೇ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂದರೆ, ಮಿಕ್ಸಿಗೆ ಹಾಕ್ಕೊಂಡು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಒಂದು ಸ್ಟೇನರಲ್ಲಿ ಸ್ಟೇನ್ ಮಾಡಿಕೊಂಡ್ರೆ, ಅಂದರೆ ಸೋಸ್ಕೋಬೇಕಾಗುತ್ತೆ. ಸೋಸ್ಕೊಂಡು ಇನ್ನೊಂದು ಸ್ವಲ್ಪ ಎಷ್ಟು ಆಯಿಲ್ ಉಳಿದಿದೆಯೋ ಅದನ್ನ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಪ್ಯಾಕ್ ಥರ ಕೂಡ ಹಾಕ್ಕೋಬೋದು. ಪ್ಯಾಕಿಗೆ ಯಾವ ಥರ ಅಂದರೆ, ಮೊಸರು ಅಥವಾ ಎಲೋವೆರಾ ಜೆಲ್, ಎಲೋವೆರಾ ಆಲ್ರೆಡಿ ಇದೆ ಇದರಲ್ಲಿ. ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಬಟ್ ಮೊಸರು ಹಾಕ್ಕೊಂಡು ಪ್ಯಾಕ್ ಥರ ಹಾಕ್ಕೊಂಡಾಗ ಬೇಗ ಕ್ಲೀನ್ ಆಗೋಲ್ಲ, ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಅದನ್ನ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳೋದು. ಓಕೆನಾ? ಇವಾಗ ನಾನು ಹೇರ್ ಆಯಿಲ್ ಮಾಡ್ತೀನಿ. ಇಷ್ಟೊಂದು ದಿನ ಆಯಿತು ಹೇರ್ ಆಯಿಲ್ ಮಾಡಿ, ಸಿಕ್ಕಾಪಟ್ಟೆ ದಿನ ಆಯಿತು. ಹೇರ್ ಸ್ಮೂತ್ನಿಂಗ್ ಆದಮೇಲೆ ಹೇರ್ ಆಯಿಲ್ ಮಾಡೇ ಇರಲಿಲ್ಲ. ಎಷ್ಟು ಸುಸ್ತಾಗಿ ಹೋಗುತ್ತೆ ಒಂದು ಸ್ವಲ್ಪ ಮಾತಾಡಿದ್ರೆ. ನಮ್ಮ ಮೇಡಮ್ ಹಿಂದೆ ಮುಂದೆ ಓಡಾಡ್ತಿದ್ದಾಳೆ. ಹೇರ್ ಆಯಿಲ್ ಅಪ್ಲೈ ಮಾಡೋಣ ಇವಾಗ. ಏನು ಮಾಡ್ತಿದ್ದೀರಾ ಮೇಡಮ್? ಏನು ಮಾಡ್ತಿದ್ದೀರಾ ಮಮ್ಮ? ಎ ಬಿ ಮಾಡು. ಎ ಬಿ. ಓ ಮೈ ಗಾಡ್, ಮಮ್ಮ ಹೊಡೆದೋದ್ರೆ ಹೆಂಗೆ ಚಿನ್ನ ಅದು? ಕೊಡು. ನಿಂದಲ್ಲ ಮಮ್ಮ, ನಿನ್ನ ಮೇಲೆ ಬಿದ್ದಿದ್ರೆ ಹೆಂಗೆ ಇದು? ಎ ಬಿ ಸಿ ಮಾಡು. ಎ ಬಿ ಎ ಬಿ ಸಿ. ಬಿಸಿ ಇದೆ. ನಾರ್ಮಲ್ ಆಯಿಲ್ ಅಪ್ಲೈ ಮಾಡೋ ಥರ ಅಪ್ಲೈ ಮಾಡ್ಕೋಬೇಕು. ಏನು ಮಿಕ್ಸ್ ಮಾಡ್ತಿಲ್ಲ, ಯಾಕೆಂದರೆ ಆಲ್ರೆಡಿ ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ. ನಮ್ಮ ಮೇಡಮ್ ಕೈಗೆ ಸಿಕ್ಕಿದ್ರೆ ಕಷ್ಟ.
ನನಗೆ ಆಯಿಲ್ ಅಪ್ಲೈ ಮಾಡೋದಂದ್ರೆ ತುಂಬ ತುಂಬ ಇಷ್ಟ. ಫುಲ್ಲು ಡ್ರೈ ಅನ್ನಿಸ್ತದೆ, ವೆದರ್ ತುಂಬ ಡ್ರೈ ಆಗಿದೆ ಅಲ್ವಾ, ಅದಕ್ಕೆ. ಚಿನ್ನೋ ಡೋಂಟ್ ಡು ದಟ್, ಕಮ್ ಹಿಯರ್. ಎಣ್ಣೆ ಅಪ್ಲೈ ಮಾಡ್ಕೊತಿದ್ದೀರಿ? ಯಾರು ಜುಜ್ಜು ಮಾಡಿ ಎದ್ರು? ಹ್ಞೂ, ಆಡು 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 ಆಡು. ನಾನು ಎತ್ಕೊಳ್ಳಲ್ಲ, ಅಯ್ಯ ಅಯ್ಯ ಅಯ್ಯ. ಹಾಂ, ನನಗೆ ತಗ್ಲಿದ್ರೆ ಹಾನು. ಹಾಯ್ ಹಾಯ್ ಹಾಯ್, ಓಡಬಾರ್ದು. ಯಾರು ಆಯಿಲ್ ಅಪ್ಲೈ ಮಾಡಿರೋದು? ಅಯ್ಯೋ ಓದ್ಲು. ಅವಳಿಗೆ ಪರ್ಫ್ಯೂಮ್ ಹಾಕಿಸ್ಕೊಂಬಂದಿದ್ದಾಳೆ ಇವಾಗ. ನೀವು ಆಯಿಲ್ ಅಪ್ಲೈ ಮಾಡ್ತಿದ್ರಲ್ಲ, ತೋರಿಸಿ ಇವಾಗ. ಅಮ್ಮ, ವೇರ್ ಇಸ್ ಯುವರ್ ಶಿಪ್ ತೋರಿಸು. ಶಿಪ್. ಹಾಂ, ಇಲ್ಲಿ ಶಿಪ್ ಇದೆಲ್ಲ ತೋರಿಸ್ತದಾಳೆ. ಶಿಪ್. ಕ್ಯೂಟ್ ಆಗಿದೆಯಲ್ಲ, ಚೆನ್ನಾಗಿದೆಯಾ ಕೇಳಿ. ಹೇಗಿದೆ ನನ್ನ ಡ್ರೆಸ್? ಹೇಗಿದೆ? ನೀನು ಮಾತಾಡಿ ಕೇಳಬೇಕು ಚಿನ್ನ, ಸುಮ್ಮನೆ ನಮ್ಮ ಹತ್ರ ಮಾತ್ರ ಮಾತಾಡ್ತೀಯಾ? ನಮ್ಮ ಹತ್ರ ಮಾತ್ರ. ಡ್ಯಾಡಿ ಅನ್ನು, ಡ್ಯಾಡಿ. ಬಾ ಡ್ಯಾಡಿ. ಸ್ಮಾಲ್ ಆಗಿ ಸ್ವಲ್ಪ ಕಲ್ತ್ಕೊತಾ ಇದ್ದಾಳೆ ಮಾತಾಡೋಕ್ಕೆ. ಓಕೆ ಗೈಸ್, ಲೇಟ್ ಆಗುತ್ತೆ, ಸ್ನಾನ ಮಾಡ್ಕೊಂಬರ್ತೀನಿ ಫಸ್ಟ್. ದಿಸ್ ಇಸ್ ಅವರ್ ಲಂಚ್. ವೈಟ್ ರೈಸ್, ಮಿಕ್ಸ್ ದಾಲ್, ಚಪಾತಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಆಲೂ ಪಲ್ಯ. ಇದಕ್ಕೆ ಗ್ರೌಂಡ್ನಟ್ ಪೌಡ್ರ್. ಈ ಮಹಾರಾಷ್ಟ್ರ ಕಡೆ ಈ ಅತುಲವರು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ. ಈವನ್ ಆಂಧ್ರ ಕಡೆನೂ ಈ ಥರ ಕಡಲೆ ಬೀಜ ಎಲ್ಲ ಹುರಿದು ಹಾಕ್ತಾರೆ ಅಷ್ಟೇ. ಲಂಚ್. ಸೊ ಇದು ಲಂಚ್, ರೈಸ್ ಲಾಸ್ಟಲ್ಲಿ. ಇಟ್ಸ್ ಓಕೆ, ವೆಲ್ಕಮ್. ಅವರು ಸಿ ಬಟನ್ ಮಾಡಿಸ್ತಿದ್ರೆ ಇದನ್ನು ರೆಕಾರ್ಡ್ ಮಾಡ್ತಿದ್ಯಾ ಅಂತ. ಸೊ ಯೇ ದೇಖೋ ಮೇರಾ ಪತಿ, ಹಿ ಹೆಲ್ಪ್ಸ್ ಮೀ ಇನ್ ಆಲ್ ಮೈ ಕ್ಯಾ ಬೋಲ್ತೆ ಇಸ್ಕೋ ಹೌಸ್ ಹೋಲ್ಡ್ ವರ್ಕ್ಸ್. ಸೊ ಸರಿಯಾಗಿ ನೋಡಿ ಈ ವ್ಯಕ್ತಿನ, ಕರೆಕ್ಟಾಗಿ ನೋಡಿ. ಈ ವ್ಯಕ್ತಿ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ. ಬೇಕೋ? ಎಸ್. ಇದೇನಿದು ಚಿನಿಮಿಣಿ? ಇದು ಚಿನಿಮಿಣಿ ಹಾಯ್ ಮಾಡಿಲಿ. ಚಿನಿಮಿಣಿ ಹಾಯ್. ಹಲೋ. ಇದು ನಮ್ಮ ಕ್ಯೂಟಿ ಪಾಯ್. ಎದುರಿಸ್ಬಿಟ್ಟು ಹೋಗ್ತಾ ಇರ್ತಾಳೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಗೈಸ್, ಇವಾಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ನನ್ನ ಸ್ಕಿನ್ ಮೇಲೆ ಏನೂ ಇಲ್ಲ ನೋಡ್ಬೋದು, ಕಂಪ್ಲೀಟಾಗಿ ಏನಿಲ್ಲ, ಜಸ್ಟ್ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಇವನ್ ಮಾಯ್ಶ್ಚರೈಸರ್ ಆಗಲಿ ಏನೂ ಅಪ್ಲೈ ಮಾಡಿಲ್ಲ. ಸ್ಕಿನ್ ಕೇರ್ನ ತೋರಿಸೋಣ ಅಂತ, ಸ್ಕಿನ್ ಕೇರ್ ಮತ್ತು ಮೇಕಪ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಆಲ್ರೆಡಿ 2-3 ಸಲ ನಾನು ನನ್ನ ಸ್ಕಿನ್ ಕೇರ್ ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸಿದ್ದೀನಿ. ಬಟ್ ಸ್ಟಿಲ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಸ್ಕಿನ್ ಕೇರ್ಗೆ 3 ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂದರೆ, ಒಂದು ಟೋನರ್ ಬಂದು ನಿಮಗೆ ಪೋರ್ಸಸ್ ಇರುತ್ತಲ್ಲ ಅದೆಲ್ಲ ಲಾಕ್ ಆಗುತ್ತೆ, ಪ್ಲಸ್ ಮಾಯ್ಸ್ಟ್ ಆಗಿರುತ್ತೆ ಅಂತ. ಇನ್ನೊಂದು ಮಾಯ್ಶ್ಚರೈಸರ್, ಇನ್ನೊಂದು ಸನ್ಸ್ಕ್ರೀನ್. ಸೊ ನೈಟಲ್ಲಿ ನೀವೇನ ಸ್ಕಿನ್ ಕೇರ್ ಮಾಡ್ತಿದ್ರೆ ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಬಟ್ ನಾರ್ಮಲ್ ಆಗಿ ಮಾಯ್ಶ್ಚರೈಸರ್ ಮನೇಲೇ ಇದ್ರೆ ಮಾಯ್ಶ್ಚರೈಸರ್ ಮತ್ತೆ ಟೋನರ್ ಇದ್ರೆ ದಟ್ ಈಸ್ ಮೋರ್ ದನ್ ಇನಫ್. ಹಾಗೆ ಅಂದ್ರೆ ಈ ಸ್ಪೆಷಲಿಸ್ಟ್ ಹೇಳೋ ಪ್ರಕಾರ ಈ 3 ಥಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್. ಮನೇಲಿದ್ರು ಕೂಡ ಸನ್ಸ್ಕ್ರೀನ್ ಹಾಕೊಳ್ಳಿ ಅಂತ ಸ್ಪೆಷಲಿಸ್ಟ್ ಹೇಳ್ತಾರೆ. ಬಟ್ ನನಗೆ ಪರ್ಸ್ನಲಿ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ರಿಕ್ವೈರ್ಡ್. ನನಗೆ ಅಷ್ಟೇನು ಬೇಕು ಅನ್ಸಲ್ಲ. ಬಟ್ ನಿಮಗೆ ಹೇಗೆ ಬೇಕೋ ಆ ಥರ ನೋಡ್ಕೊಳ್ಳಿ. ಅಂದರೆ ನೀವು ಎಷ್ಟು ಜಾಸ್ತಿ ಸನ್ಗೆ ಎಕ್ಸ್ಪೋಸ್ ಆಗ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನೀವು ಏನೇ ಅಪ್ಲೈ ಮಾಡೋಕ್ಕೂ ಮುಂಚೆ ಡ್ರೈ ಸ್ಕಿನ್ಗೆ ಬೇರೆ ಥರ ಇರುತ್ತೆ, ನಾರ್ಮಲ್ ಸ್ಕಿನ್ಗೆ ಬೇರೆ ಥರ ಇರುತ್ತೆ, ಆಯಿಲಿ ಸ್ಕಿನ್ಗೆ ಬೇರೆ ಥರ ಇರುತ್ತೆ, ಕಾಂಬಿನೇಷನ್ ಸ್ಕಿನ್ಗೆ ಬೇರೆ ಬೇರೆ ಥರ ಇರುತ್ತೆ. ಸೊ ನಂದು ಒಂದು ಕಾಂಬಿನೇಷನ್ ಸ್ಕಿನ್. ಸೊ ನಂದು ಒಂದು ಕಾಂಬಿನೇಷನ್ ಸ್ಕಿನ್ಗೆ ದಿಸ್ ಇಸ್ ದ ಬೆಸ್ಟ್ ಟೋನರ್. ಇದು ಬಂದು ಬಯೋ ಕುಕುಂಬರ್ ಅಂತ. ನನಗೆ ಸ್ಮೆಲ್ ಒಂದು ಸ್ವಲ್ಪನೂ ಇಷ್ಟ ಇಲ್ಲ, ಸ್ವಲ್ಪ ಹಾರ್ಶ್ ಅನ್ಸುತ್ತೆ. ನೋಡ್ಬೋದು ಎಷ್ಟೊಂದು ಖಾಲಿ ಆಗಿದೆ. ಬಟ್ ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ. ಅದರ್ವೈಸ್ ನಾನು ಟೋನರ್ಗೆ ರಿಪ್ಲೇಸ್ಮೆಂಟ್ ಆಗಿ ರೋಸ್ ವಾಟರ್ ಯೂಸ್ ಮಾಡ್ತೀನಿ. ರೋಸ್ ವಾಟರ್ ಬಂದು ಒಂದು ನಾರ್ಮಲ್ ಬಾಟ್ಲಲ್ಲಿ ಬರುತ್ತಲ್ಲ ರೋಸ್ ವಾಟರ್, ಅದನ್ನು ಈ ಥರ ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡ್ಕೊಂಡಿದ್ದೀನಿ.
ಈ ಥರ ಅಪ್ಲೈ ಮಾಡಿದ್ರೆ ಈಸಿ ಆಗುತ್ತೆ ಅಪ್ಲೈ ಮಾಡೋಕ್ಕೆ. ನೋಡಿ ಈವನಾಗಿ ಅಪ್ಲೈ ಆಗುತ್ತೆ. ಯಾವಾಗ ಇದನ್ನ ಅಪ್ಲೈ ಮಾಡಬೇಕು ಅಂದರೆ ಲೈಕ್ ಇಮಿಡಿಯೇಟ್ ಸ್ನಾನ ಮಾಡಿ ಬಂದಮೇಲೆ ಇಮಿಡಿಯೇಟ್ ಫೇಸ್ ವಾಶ್ ಮಾಡ್ಕೊಂಡಿರ್ತೀವಲ್ಲ ಆವಾಗ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಈ ಥರ 2 ಮಿನಿಟ್ಸ್ ಒಂದು 30 ಸೆಕೆಂಡ್ಸ್ ಈ ಥರ ಡ್ರೈ ಆಗಕ್ಕೆ ಬಿಟ್ಬಿಡ್ಬೇಕು. ಅದಾದಮೇಲೆ ಮಾಯ್ಶ್ಚರೈಸರ್. ನಾನು ಆಯಿಲಿ ಸ್ಕಿನ್ಗೆ ಇವಾಗ ಕಾಂಬಿನೇಷನ್ ಸ್ಕಿನ್ಗೆ ನಾನು ಇವಾಗ ನ್ಯೂಟ್ರಿಜನ್ ಅದು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಚೇಂಜ್ ಮಾಡಬೇಕು, ಸ್ವಲ್ಪನೇ ಇದೆ, ಅದು ಖಾಲಿ ಆದಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಇದು ಡ್ರೈ ಆಯ್ತು ಇವಾಗ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಸ್ಕಿನ್ ಕೇರ್ ನನಗೆ ತುಂಬ ಆಯಿಲಿ ಅನಿಸುತ್ತೆ ಅಂದಾಗ ಸ್ವಲ್ಪ ಪೌಡ್ರ್ ಅಪ್ಲೈ ಮಾಡ್ಕೋಬೋದು. ನಾನು ಪೌಡ್ರಿಗೆ ಯೂಶಲಿ ಮನೇಲಿದ್ದಾಗ ಡೈಲಿ ನಾನು ಮೇಕಪ್ ಎಲ್ಲ ಅಷ್ಟು ಅಡ್ವೈಸ್ ಮಾಡಲ್ಲ, ನಾನು ಅಪ್ಲೈ ಮಾಡಲ್ಲ ಡೈಲಿ ವಿಡಿಯೋಗೂ ಅಂತ ನನ್ನ ಹತ್ರ ಏನು ಅಪ್ಲೈ ಮಾಡಲ್ಲ. ಬಟ್ ಮನೇಲಿದ್ದಾಗ ಈ ಥರ ಜಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ವಿಡಿಯೋ ಅಂತ ಬಂದಾಗ ಒಂದು ಸ್ವಲ್ಪ ಯಾವ್ದಾರ ಪೌಡ್ರ್ ಅಪ್ಲೈ ಮಾಡ್ತೀನಿ. ಸ್ಪೆಷಲಿ ನನ್ನ ಹತ್ರ ಇವಾಗ ಸದ್ಯಕ್ಕೆ ಇರೋದಂದರೆ 3 ಥರ ಪೌಡ್ರ್ ಇದೆ. ಒಂದು ಲ್ಯಾಕ್ಮಿ ಸೈಡಲ್ಲಿ ಹಾಕ್ತಾ ಹೋಗ್ತೀನಿ ನೋಡಿ, ಲ್ಯಾಕ್ಮಿದು ರೋಸ್ ಪೌಡ್ರ್ ಅಂತ, ಇನ್ನೊಂದು ಲ್ಯಾಕ್ಮಿದೇನೆ ಫಿನಿಶಿಂಗ್ ಪೌಡ್ರ್ ಅನ್ಸುತ್ತೆ, ಅದನ್ನು ನಿಮ್ಗೆ ಸೈಡಲ್ಲಿ ಹಾಕ್ತೀನಿ. ಅದು ಬಿಟ್ಟರೆ ಮ್ಯಾಕ್ಸಿಮಮ್ 90% ನಾನು ಟಾಲ್ಕಮ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಮುಂಚೆ ಟಾಲ್ಕಮ್ ಪೌಡರ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ಮುಂಚೆ ಅಂದರೆ ತುಂಬ ಮುಂಚೆ ಅಲ್ಲ, ರೀಸೆಂಟಾಗಿ ಮಾಡ್ತಿರ್ಲಿಲ್ಲ. ಏನೋ ಸ್ವಲ್ಪ ಫ್ರೀಯಾಗಿ ಬಂತು, ಯಾವುದೋ ಒಂದು ಸೇಲಲ್ಲಿ ಸಿಕ್ತು ಅಂತ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ ನನ್ನ ಸ್ಕಿನ್ ಕೇರ್. ಹಾಗೆ ಮೇಕಪ್ ಬಂದು ಐ ಆಮ್ ನಾಟ್ ದ್ಯಾಟ್ ಮೇಕಪ್ ಪರ್ಸನ್. ಹೇಳಿದಾಗೇ ನಾನು ಬೇಸಿಕ್ ಮೇಕಪ್ ಮಾತ್ರ ಬರುತ್ತೆ ನನಗೆ. ಅದನ್ನು ನಾನು ಎಲ್ಲಾನ ಶೂಟ್ಗೆ ಹೋದಾಗ ನನ್ನ ಮೇಕಪ್ ನಾನೇ ಮಾಡ್ಕೊಳ್ಳೋಣ, ತುಂಬ ಹೈಜೀನ್ ಆಗಿರುತ್ತೆ, ಬೇರೆಯವ್ರದ್ದೆಲ್ಲ ಏನೇನೋ ಸ್ಪಾಂಜ್ ಯೂಸ್ ಮಾಡಿರ್ತಾರಲ್ಲ. ಸೊ ಹಾಗಾಗಿ ನನ್ನ ಮೇಕಪ್ ನಾನೇ ಮಾಡ್ಕೊಳ್ಳೋಣ ಅಂತ ಕಲ್ತಿದ್ದು. ಅದು ಹುಟ್ಟಿದ ಮೇಲೆ ಕಲ್ತ್ಕೊಂಡಿದ್ದೀನಿ. ಅದರ್ವೈಸ್ ಡೈಲಿ ಮೇಕಪ್ ಏನು ಅಷ್ಟು ನನಗೆ ಇಷ್ಟ ಆಗಲ್ಲ, ಪ್ಲಸ್ ಅವಶ್ಯಕತೆ ಇಲ್ಲ. ಆ ಸ್ಕಿನ್ ಹಾಳಾಗುತ್ತೆ ಸುಮ್ಮನೆ ಡೈಲಿ ಆ BB ಕ್ರೀಮ್, CC ಕ್ರೀಮ್, ಫೌಂಡೇಶನ್ ಎಲ್ಲ ಅಪ್ಲೈ ಮಾಡೋದು. ಐ ಡೋಂಟ್ ಥಿಂಕ್ ಸೊ ಇಟ್ಸ್ ರಿಯಲಿ ರಿಕ್ವೈರ್ಡ್. ತುಂಬ ಯಾವಾಗನ ಲೈಕ್ ತುಂಬ ಫಂಕ್ಷನ್ ಇದೆ ಅಥವಾ ಸ್ಪೆಷಲ್ ಒಕೇಶನ್ ಇದೆ ಅಂದಾಗ ಮೇಕಪ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಪರ್ಸ್ನಲ್ ಚಾಯ್ಸ್, ನೋ ಅಫೆನ್ಸ್, ಡೈಲಿ ಮಾಡೋರು ಮಾಡ್ಕೊಳ್ತಾರೆ. ನನಗೇನಂದರೆ ಸ್ಕಿನ್ ಹಾಳಾಗುತ್ತೆ, ಪ್ಲಸ್ ಏನೋ ಅಷ್ಟು ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೆ, ಸ್ಕಿನ್ ಬ್ರೀದ್ ಆಗಲ್ಲ ಅನಿಸುತ್ತೆ, ಒಂಥರ ಏನೋ ಹೆವಿ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಮೇಕಪ್ನ ಅಷ್ಟು ಪ್ರಿಫರ್ ಮಾಡಲ್ಲ. ಬಟ್ ಆದರೂ ಇನ್ನೊಂದು ಯಾವ್ದಾರ ವಿಡಿಯೋದಲ್ಲಿ ಬೇಸಿಕ್ ಮೇಕಪ್ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನಿಮಗೆ. ಅಷ್ಟೇ ಗೈಸ್, ಬೆಳಕಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನನ್ನ ಸ್ಕಿನ್ ಕೇರ್. ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಬರ್ತಾ ಇದೆಯೋ ಅನಿಸ್ತದೆ. ನನಗೆ ಯೂಶಲಿ ಅಷ್ಟು ಬರಲ್ಲ ಡಾರ್ಕ್ ಸರ್ಕಲ್ ಎಲ್ಲ. ಹಂಗೆ ಬಂದಾಗ ನಾನು ಏನು ಮಾಡ್ತೀನಿ ಅಂದರೆ ಹೋಗ್ಬಿಟ್ಟು ಬೆಳಗ್ಗೆ 10 o'clock ಒಳಗಡೆ ಹೋಗ್ಬಿಟ್ಟು ಸನ್ನಿಗೆ ಹಿಂಗೆ ಕಣ್ಣು ಮುಚ್ಕೊಂಡು ಒಂದು 2 ನಿಮಿಷ 3 ನಿಮಿಷ ಈ ಥರ ನಿಂತ್ಕೊಳ್ತೀನಿ. ಕಂಟಿನ್ಯೂಸ್ ಆಗಲ್ಲ, ಒಂದು 30 ಸೆಕೆಂಡ್ ಆದಮೇಲೆ ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ 30 ಸೆಕೆಂಡ್ ಆ ಥರ ನಿಂತ್ಕೊಂಡ್ರೆ 1 ದಿನದಲ್ಲಿ 2 ದಿನದಲ್ಲೇ ಹೋಗ್ಬಿಡತ್ತೆ. ದಟ್ಸ್ ಇಟ್. ನಾನು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಲ್ಲ ಸ್ಕಿನ್ ಮೇಲೆ, ಬಟ್ ಹೇರ್ಗೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಅದೊಂದು ಸ್ವಲ್ಪ ಹೇರ್ ಮೇಲೆ ಮಾಡೋದಕ್ಕೆ ಏನಕ್ಕೆ ಅಂದರೆ ನಂಗೊಂದು ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ನನ್ನ ಕೂದಲ ಮೇಲೆ. ಏನು ಮಾಡಿದ್ರು ಅದು ಬರುತ್ತೆ, ಏನು ಮಾಡಿದ್ರು ಚೆನ್ನಾಗಿರುತ್ತೆ ಅಂತ. ಸ್ಕಿನ್ ಮೇಲೆ ನಾನು ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಅಷ್ಟೇ ಸ್ಕಿನ್ ಕೇರ್ ನಂದು. ಸೊ ಬನ್ನಿ ಇವಾಗ ಹೊರಗಡೆ ಹೋಗೋಣ. ಸಿ ಮೇಡಮ್ ಕಾಯ್ತಿದ್ದಾಳೆ, ಎಲ್ಲನೂ ಹೊರಗಡೆ ಹೋಗೋಣ ಅಂತ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾಳೆ ಅತುಲ್ ಬರ್ಡೇ, ಗಿಫ್ಟ್ ಏನೂ ತೊಗೊಂಡಿಲ್ಲ, ಪ್ಲ್ಯಾನ್ಸು ಏನೂ ಇಲ್ಲ. ಸ್ವಲ್ಪ ಏನೋ ಮೈಂಡಲ್ಲಿದೆ ಪ್ಲ್ಯಾನ್, ಬಟ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೋ ಇಲ್ಲೋ, ಎಲ್ಲಿ ಕೋಪ ಬೇಜಾರಂತೂ ಡೆಫಿನೆಟ್ಲಿ ಆಗಲ್ಲ. ಅತುಲ್ ಹೋಗುನು ಕೇಳ್ತಾ ಇದ್ದೀನಿ ಏನು ಗಿಫ್ಟ್ ಬೇಕು ಅಂತ. ಏನು ಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೇನಂತ ನಮ್ಮ ಹುಡುಗಿರ ಥರ ಲೈಕ್ ಇದು ಸರ್ಪ್ರೈಸ್ ಕೊಡಬೇಕು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಅವ್ರಿಗೇನಿರಲ್ಲ. ಬಟ್ ಆದರೂ ಏನಾರ ಮಾಡೋಣ ಅನ್ಕೊತಾ ಇದ್ದೀನಿ, ನೋಡೋಣ. ಸಿ ಯು ಮೇಡಮ್ ಬಿಟ್ಟರೆ ಏನಾದರೂ ನಾಳೆ ಸೆಲೆಬ್ರೇಟ್ ಮಾಡೋಣ. ಆ್ಯಕ್ಚುಲಿ ನಂದು ನಾಳೆ ಶಿಫ್ಟ್ ಇದೆ, ನಂದೆಲ್ಲ ಲೀವ್ಸ್ ಮುಗ್ದೋಗಿದೆ. ಸೊ ಏನು ಮಾಡೋದು ಗೊತ್ತಿಲ್ಲ. ಬನ್ನಿ ಹೊರಗಡೆ ಹೋಗ್ಬಿಟ್ಟು ಆಮೇಲೆ ಸಿಗೋಣ. ನೋಡಿ 2020 ಕೀ ಚೈನ್ನ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಅತುಲ್ಗೋಸ್ಕರನೇ ತಂದಿದ್ದು, ಅವ್ರಿಗೆ ತುಂಬ ಇಷ್ಟ ಆಯ್ತಾರೆ ಕೀ ಚೈನ್ ಅಂದರೆ. ಇಲ್ಲಿ ನೋಡಿ ಮೇಡಮ್, ಹಾಗೆ ನನ್ನ ಹತ್ರ ಈ ಥರ ಬ್ಯಾಗ್ ಇರಲಿಲ್ಲ. ಇವನ್ನ ಎತ್ಕೊಂಡು ಸಾಮಾನೆಲ್ಲ ಹಾಕ್ಕೊಂಡು ನನಗೆ ಸ್ಲಿಂಗ್ ಬ್ಯಾಗ್ ಇಟ್ಕೊಳ್ಳೋಕ್ಕೆ ಕಷ್ಟ ಆಗೋದು. ನೋಡಿ ಬ್ಯಾಗ್ ಪ್ಯಾಕ್ ಮಾಡ್ತಿದ್ರೆ ಚಿನ್ನು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು, ಈ ಥರ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಇವಾಗ. ಸೊ ಅದರ್ವೈಸ್ ಅನ್ನೆಸೆಸರಿ ಶಾಪಿಂಗ್ ನಾನು ಮಾಡಲ್ಲ, ಹೇನಾ ಅತುಲ್? ಅನ್ನೆಸೆಸರಿ ಶಾಪಿಂಗ್ नहीं करती हूँ ना मैं. ಬೋಲೋ ದೇಖ್ಕೆ ಬೋಲೋ ಇದೆ. ತುಂಬ ಮೆಚೋರ್ಡ್ ಆಗಿ ತುಂಬ ಥಿಂಕ್ ಮಾಡಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ, ಹೇನಾ? ಅನ್ನೆಸೆಸರಿ ಶಾಪಿಂಗ್ नहीं करती हूँ ना मैं मानू. सच बोलो, वीडियो बना रही हो. सच बोलो. सच तो बोल रहा हूँ. बैग की जरूरत क्या है? हाँ? हमें बैग की जरूरत क्या है? बैग की जरूरत चिंटू को लेके मैं कैसे डालूंगी? हमें बैग की जरूरत थी. अरे इವರು एक सेकंड इधर देख. अरे हमें थी बैग की जरूरत, चिंटी को लेके ऐसे मतलब बहुत दिक्कत होती है. ಎಷ್ಟಿದೆಯಲ್ಲ ನಾನು ಅನ್ನೆಸೆಸರಿ ಖರ್ಚು करती हूं. अरे नहीं वैसे, पर अच्छा है, अच्छा लगे. सच बोलो, सच बोल, कसम से. ए ಇಷ್ಟಿದ್ದಾರೆ ವಿಡಿಯೋ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತಾರೆ. ಏ ಬಿಡಪ್ಪ, ಡಿಸ್ಕವರ್ ಕರೆ.
मैं पीछे नहीं रहती ಫೇಸ್ ನೋಡು. टाइगर का टाइगर ಡ್ಯಾಡಿ ಹತ್ರ ಹೋಗ್ತಾರೆ. ಸರಿ ಬಾಯ್ ಬಾಯ್, ಸಿ ಯು, ಬಾಯ್ ಬಾಯ್. टाटा करो. ಬಾಯ್ ಬಾಯ್ ಚಿನ್ನು, ಬಾಯ್ ಬಾಯ್. ನಾನು ರೆಡಿ ಆಗಿದ್ದೀನಲ್ಲ, ಅದಕ್ಕೆ ನಾನು ಟಾಟಾ ಮಾಡಿ ಹೋಗ್ಬಿಟ್ರು ಇಷ್ಟೊತ್ತಿಗೆ. ಟಾಟಾ ಟಾಟಾ. ಓಕೆ, ಹೊರಗಡೆ ಹೋಗೋಣ ಫಸ್ಟ್. ಸಿ ಯು. ये कौन सा? ये अच्छा है, देखो. Guarantee for 3 years. Payment of offer. Not guarantee. I have to bring this. If you have a soft copy also, then it's okay. Chino. See you. See you. Hey. See you. Where is your cycle? Give me your cycle. जंप उसको वो बेल दिखाओ ना. ಗೈಸ್, ಇವಾಗ ಮನೆಗೆ ಬಂದ್ವಿ. ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ನಾನು. ಸಿವ್ಗೆ ಸಾಕ್ಸ್ ತೊಗೊಂಡೆ. ಸಾಕ್ಸ್ ಬಂದು 4 ಪೇರ್ ಇದೆ, ಇದರಲ್ಲಿ ಇವಾಗ 3 ಇದೆ. ಯಾರು ಹೀಗೆ ಮಗುನ ಎತ್ಕೊಂಡ್ಬಂದು ಕೇಳ್ತಾ ಇದ್ರು. ಪಾಪ ಅವರು ದುಡ್ಡು ಕೇಳಿದ್ರೆ ಕೊಡ್ತಾರೆ, ಅಲ್ಲಿ ಡೆಫಿನೆಟ್ಲಿ ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಈ ಥರ ವಸ್ತು ಅಂತ ಕೇಳಿದ್ರು. ನನಗೆ ಚಳಿ ಇದೆ ಅಲ್ವಾ ಪಾಪ ಅಂತ ಹೇಳ್ಬಿಟ್ಟು ಕೊಟ್ಟೆ. ಮಕ್ಕಳೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ, ಏನೇನೋ ಮಾಡ್ತಾರಲ್ಲ ಅಂತ ನೋಡಿದ್ರೆ ಒಂಥರ ಭಯ ಆಗುತ್ತೆ. ಮಗುನ ನೋಡಿದ್ರೆ ಸೇಮ್ ಫೇಸ್ ಇತ್ತು. ಸೊ ಕದ್ದಿದ ಮಗು ಆದ್ರೂ ಅದಕ್ಕೂ ಚಳಿ ಆಗುತ್ತೆ, ನಾರ್ಮಲ್ ಮಗು ಆದ್ರೂ ಚಳಿ ಆಗೇ ಆಗುತ್ತೆ. ಸೊ ಹಾಗಾಗಿ ಒಂದು ಪೇರ್ ಕೊಟ್ಟೆ. ಶೋ ಆಫ್ ಏನಿಲ್ಲ, ನೀವು ಅಷ್ಟೇ ದುಡ್ಡನ್ನ ಕೊಟ್ಟು ಎಂಟರ್ಟೈನ್ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ವಸ್ತು ಊಟ ಕೊಟ್ಟರೆ ಏನೂ ತಪ್ಪಿಲ್ಲ. ಇದು ಈ ಥರ ಒಂದು ಶೂ ತೊಗೊಂಡೆ ಮನೇಲಿ ಹಾಕ್ಕೊಳ್ಳೋಕ್ಕೇನೆ. ಇದು 100 ರೂಪೀಸ್. ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ, 1-2-3 ಮಂತ್ಸ್ ಬಂದರೆ ಹೆಚ್ಚಿದು. ತುಂಬ ಕ್ಯೂಟ್ ಅನ್ನಿಸ್ತು. ಸ್ವಲ್ಪ ಇವಾಗ ಚಳಿಗೆ ಸ್ವಲ್ಪ ಬೆಚ್ಚಿಗಿರಲಿ ಅಂತ ತೊಗೊಂಡೆ. ಆಮೇಲೆ ಹೇರ್ ಸ್ಪಾ ಕ್ರೀಮ್ ತೊಗೊಂಡಿದ್ದೀನಿ. ಇದು 600 ರೂಪೀಸ್. ಮೇ ಬಿ 5-6 ಟೈಮ್ಸ್ ಬರುತ್ತೆ ಅನ್ಸುತ್ತೆ. ನೋಡೋಣ ನನ್ನ ಕೂದಲಿಗೆ ಎಷ್ಟು ದಿನ ಬರುತ್ತೆ ಅಂತ. ಮನೆಯಲ್ಲೇ ಯಾವ ಥರ ಹೇರ್ ಸ್ಪಾ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹೊರಗಡೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಮನೇಲಿ ಮಾಡಿಕೊಂಡ್ರೆ ಕಮ್ಮಿ ಆಗುತ್ತೆ. ಪ್ಲಸ್
ಏನು ಹೇಳ್ತಾರೆ ಅಷ್ಟೇ ಕಮ್ಮಿ ಆಗುತ್ತೆ. ನನ್ನ ಕೂದಲು ವಾಲ್ಯೂಮ್ಗೆ ಅದು ಸಾಕು ಅನ್ಸುತ್ತೆ, ನೋಡೋಣ. ಆಮೇಲೆ ಹೇರ್ ಕಂಡೀಷ್ನರ್ ತೊಗೊಂಡೆ, ಶಾಂಪೂ ತೊಗೊಂಬಂದಿದ್ದೆ, ಕಂಡೀಷ್ನರ್ ತಂದಿರಲಿಲ್ಲ. ಒಂದು ಮಾಸ್ಕ್ ಇತ್ತು ಆಲ್ರೆಡಿ, ಅದನ್ನ ಯೂಸ್ ಮಾಡ್ತಿದ್ದೆ. ಸ್ಪಾ ಮಾಡ್ಸೋಕ್ಕೆ ಹೋದಾಗ ಒಂದು ತೊಗೊಂಬಂದಿದ್ದೆ ನಾನು, ಅದನ್ನು ಯೂಸ್ ಮಾಡ್ತಿದ್ದೆ. ಸೊ ಇವಾಗ ಅದನ್ನ ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ. ಸೊ ಇದನ್ನು ತೊಗೊಂಡೆ. ಹಾಗೆ ಸೈಕಲ್ ತೊಗೊಂಬಂದ್ವಿ, ನೋಡಿದ್ರಲ್ಲ, ತುಂಬ ದಿನದಿಂದ ಪೆಂಡಿಂಗ್ ಇತ್ತು. ಅವಳ ಬರ್ಡೇಗೆ ಆ್ಯಕ್ಚುಲಿ ತರಬೇಕಾಗಿತ್ತು. ನಮ್ಮ ಇನ್ಲಾಸ್ ಗಿಫ್ಟ್ ಅದು, ಅತ್ತಲೋಡ್ ಮಮ್ಮಿ ಡ್ಯಾಡಿ ಗಿಫ್ಟ್ ಮಾಡಿರೋದು. ಸೊ ತೊಗೊಂಬಂದ್ವಿ ಫೈನಲಿ. ಇವತ್ತು ಹೋಗಿ ಸ್ವಲ್ಪ ಕೂತ್ಕೊಳ್ಳೋಕೆ ಭಯ ಬೀಳ್ತಿದ್ದಾಳೆ, ಸ್ಲೋ ಆಗಿ ಕಲ್ತ್ಕೊಳ್ತಾಳೆ ಅನ್ಸುತ್ತೆ. ನೋಡೋಣ ಕಮಿಂಗ್ ಡೇಸಲ್ಲಿ ಯಾವ ಥರ ಇರುತ್ತೆ. ಆ್ಯಕ್ಚುಲಿ ಟೆರೆಸ್ ಮೇಲೆ ಹೋದಾಗ ಎಷ್ಟೊಂದು ಸಲ ಅನ್ಕೊಳ್ತಾ ಇದ್ವಿ ಹೋಗಿ ತೊಗೊಂಬರೋಣ ಅಂತ. ನಾಳೆ ಅತ್ತಲ್ಲಿ ಬರ್ಡೇ, ಒಂದು ಶರ್ಟ್ ಏನೋ ತೊಗೊಂಬರೋಣ ಅಂತ ಹೋಗಿದ್ದು, ಶಾಪಿಂಗ್ ಮಾಡೋಣ ಅಂತ. ತುಂಬ ಕ್ರೌಡ್ ಇದ್ದಿದ್ದರಿಂದ ಏನಿಲ್ಲ, ಜಸ್ಟ್ ಇದನ್ನ ಸಾಕ್ಸ್ ತೊಗೊಂಡಿದ್ದು ಅಲ್ಲಿಂದ ಹೊರಟ್ಬಿಟ್ವಿ. ಆಮೇಲೆ ಮನೆ ಹತ್ರ ಬಂದು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಬಂದ್ವಿ. ಆಮೇಲೆ ಆ ಸೈಕಲ್ ಕೂಡ ಅಷ್ಟೇ ಬೇಬಿ ಶಾಪ್ ಹತ್ರ ಎಲ್ಲ ಇನ್ನೂ ಹೋಗಲಿಲ್ಲ, ಅಲ್ಲಿ ಇನ್ನೂ ಡಬಲ್ ಪ್ರೈಸ್ ಆಗುತ್ತೆ. ಇದು ನಾರ್ಮಲ್ ಶಾಪಲ್ಲಿ ಬ್ರ್ಯಾಂಡೆಡ್ ಅಂತೆ, ಅಂದರೆ ಲೈಕ್ 3 years ಏನೋ ವಾರಂಟಿ ಇದೆ, ಅಲ್ಲ ಗ್ಯಾರಂಟಿ ಇದೆ ಕೆಲವೊಂದು ವಸ್ತುಗಳಿಗೆ. ಆಮೇಲೆ ಟ್ಯೂಬ್ಲೆಸ್ ಟೈರ್ ಅಂತೆಲ್ಲ ಹೇಳಿದ್ರು. ಓಕೆ, ಅಪ್ ಟು 5 years ವರೆಗೂ ಮಗು ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅಟ್ಲೀಸ್ಟ್ ಒಂದು 2-3 years ಆದರೂ ಅವಳು ಯೂಸ್ ಮಾಡಿದ್ರೆ ಸಾಕು, ಮಕ್ಕಳ ಕೈಯಲ್ಲಿ ಎಲ್ಲಿ ಉಳಿಯುತ್ತೆ. ಸೊ ಅಷ್ಟಾದ್ರೂ ಬಂದರೆ ಸಾಕು ಅಂತ, ಲೈಕ್ ಹೇಗಿದ್ರು ಗ್ಯಾರಂಟಿ ಎಲ್ಲ ಇದೆ ಅಂದ ತಕ್ಷಣ. ಆಮೇಲೆ ಹೈಟ್ ಸೈಜ್ ಎಲ್ಲ ನಮ್ಗೆ ಇಷ್ಟ ಆಯಿತು, ಅದನ್ನ ತೊಗೊಂಡು ಬಂದಿದ್ದೀವಿ. ಸೊ ಅಷ್ಟೇ ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಅನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್.